ವಿಧಾನಸೌಧದಲ್ಲೇ ಎಲ್ಲೋ ಗಲಿಗಳಲ್ಲಿ ಕೇಳ್ತಾ ಇದ್ದು ಇವತ್ತು ವಿಧಾನಸೌಧದಲ್ಲೇ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದಲ್ಲಿ ಇಂಥವ್ರು ಜಮೀನು ಚರ್ಚೆ ಬೇಡ. ಬೇಲೂರು ಗೋಪಾಲ್ಗೆ ಶರದ್ ಗೌಡ ಆಸಿಫ್ ಸೈಡ್ ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ. ಅವ್ರು ಮಾತಾಡ್ಲಿ. ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ? ರಾಜಗೌಡ್ರು ಕೂತ್ಕೊಳ್ಳೊಮ್ಮೆ. ಶರದ್ ಗೌಡ್ರ ಕೂತ್ಕೊಳ್ಳಿ. ಇಲ್ಲಿ ರಾಜಗೌಡ್ರ ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಬೇಲೂರವ್ರೆ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಮಾತಾಡಿ. ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಅಂದಿಲ್ಲ. ಜಮೀರ್ ಇಲ್ಲ ವಿಧಾನಸೌಧದಲ್ಲಿ ಮಂತ್ರಿ ಅವರೇ ನಿಮ್ಗೆ ಕೂತ್ಕೊಳ್ಳಿ. ನಮಗೂ 2 ವರ್ಷ ಇದೆ ಸ್ವಾಮಿ, ನಮಗೂ 2 ವರ್ಷ ಇದೆ. ಅವ್ರು ಮಾತಾಡ್ಲಿ. ಇವ್ರೆ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ? ನೀವೇನಾಗಿದೆ ಎಲ್ಲರಿಗೆ? ರಾಜಗೌಡ್ರೆ ಕೂತ್ಕೊಳ್ಳಿ. ಬಿಲ್ಲಲ್ಲಿ ಒಂದು ದಿವಸ ಚರ್ಚೆ ಮಾಡುದಿಲ್ಲ. ಸುಮ್ಮನೆ ಮಾತಾಡಿ. ಕೂತ್ಕೊಳ್ಳಿ. ನೀವು ಅಲ್ಲಿ ಕೂಡ ಮಾತಾಡಲಿ. ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಪ್ಪ. ಆಯ್ತು, ಮಾತಾಡ್ಲಿ ಪ್ರತಿಪಕ್ಷ. ನಿಮ್ಗೆ ನಿಜವಾದ ಕಾಳಜಿ ಇದ್ರೆ ಮಾತಾಡೋ ಕೇಳಿ. ಅಧ್ಯಕ್ಷರೇ, ವಿಧಾನಸೌಧದಲ್ಲೇ ಎಲ್ಲೋ ಗಲಿಗಳಲ್ಲಿ ಕೇಳ್ತಾ ಇದ್ದು ಇವತ್ತು ವಿಧಾನಸೌಧದಲ್ಲೇ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದಲ್ಲಿ ಇಂಥವ್ರು ಜಮೀನು ಚರ್ಚೆ ಬೇಡ. ಬೇಲೂರು ಗೋಪಾಲ್ಗೆ ಶರದ್ ಗೌಡ ಆಸಿಫ್ ಸೈಡ್ ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ. ಅವ್ರು ಮಾತಾಡ್ಲಿ. ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ? ರಾಜಗೌಡ್ರು ಕೂತ್ಕೊಳ್ಳೊಮ್ಮೆ. ಶರದ್ ಗೌಡ್ರ ಕೂತ್ಕೊಳ್ಳಿ. ಇಲ್ಲಿ ರಾಜಗೌಡ್ರ ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಬೇಲೂರವ್ರೆ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಮಾತಾಡಿ. ಮಾತಾಡ್ಲಿ. ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಅಂದಿಲ್ಲ. ಜಮೀರ್ ಇಲ್ಲ ವಿಧಾನಸೌಧದಲ್ಲಿ ಮಂತ್ರಿ ಅವರೇ ನಿಮ್ಗೆ ಕೂತ್ಕೊಳ್ಳಿ. ನಮಗೂ 2 ವರ್ಷ ಇದೆ ಸ್ವಾಮಿ, ನಮಗೂ 2 ವರ್ಷ ಇದೆ. ಅವ್ರು ಮಾತಾಡ್ಲಿ. ಇವ್ರೆ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ? ನೀವೇನಾಗಿದೆ ಎಲ್ಲರಿಗೆ? ರಾಜಗೌಡ್ರೆ ಕೂತ್ಕೊಳ್ಳಿ. ಬಿಲ್ಲಲ್ಲಿ ಒಂದು ದಿವಸ ಚರ್ಚೆ ಮಾಡುದಿಲ್ಲ. ಸುಮ್ಮನೆ ಮಾತಾಡಿ. ಕೂತ್ಕೊಳ್ಳಿ. ನೀವು ಅಲ್ಲಿ ಕೂಡ ಮಾತಾಡಲಿ. ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಪ್ಪ. ಆಯ್ತು, ಮಾತಾಡ್ಲಿ ಪ್ರತಿಪಕ್ಷ. ನಿಮ್ಗೆ ನಿಜವಾದ ಕಾಳಜಿ ಇದ್ರೆ ಮಾತಾಡೋ ಕೇಳಿ. ಅಧ್ಯಕ್ಷರೇ,